ಸ್ಲಾಶರ್, ಬಲರಾಮ ನೇಗಿಲು, ಶಡರ್ಕಂ, ಪಲ್ವರೈಸ ಹಾಗೆ ಗೊರಬಲ್ಲು ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾವ ರೀತಿ ಮಾಡ್ತಾರೆ ಎಲ್ಲದರ ಒಂದು ಪಿನ್ ಟು ಪಿನ್ ಡೀಟೇಲ್ಸ್ನ ಕೊಡುವ ಪ್ರಯತ್ನ ನಾನಿವತ್ತು ಮಾಡ್ತೀನಿ. ಇದು ಕೂಡ ಏನಿಲ್ಲ ಅಂತ, ಇದು ಅಡಿಕೆ ಸೀಸನಲ್ಲಿ ಏನಿಲ್ಲ ಅಂತಂದ್ರೂ ಒಂದು 4 ರಿಂದ 5 ಜನ ಮಾಡುವಂಥ ಕೆಲಸನ ಇದೊಂದೇ ಮಿಷಿನ್ ಮಾಡುತ್ತೆ. ತೋಟದಲ್ಲೆಲ್ಲ ಜಾಸ್ತಿ ಕಳೆ ನಿರ್ವಹಣೆಗೆಲ್ಲ ಬ್ರಷ್ ಕಟ್ರ್ ಇದೆಯಲ್ಲ, ಬ್ರಷ್ ಕಟ್ರಲ್ಲಿ ಸ್ವಲ್ಪ ಟೈಮು ಜಾಸ್ತಿ ತಗೊಳುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಕೆಲಸ ಬೇಗ ಸಾಗೋದಿಲ್ಲ. ಮತ್ತೆ ಒಬ್ಬರೇನೆ 8-10 ಎಕರೆ ಅಡಿಕೆ ತೋಟ ಇತ್ತು ಅಂತಂದ್ರೆ ಅವ್ರ ಪಾಪ ಬ್ರಷ್ ಕಟ್ರಲ್ಲೆಲ್ಲ ಒಳ್ಸಕ್ಕಾಗೋದಿಲ್ಲ. ಒಂದು ಬ್ರಷ್ ಕಟ್ರ್ ಹೆಂಗ್ ಕೆಲಸ ಮಾಡುತ್ತಲ್ಲ ಅದು ಕೆಲಸ ಮಾಡುತ್ತೆ. ಇದು ಸ್ಲಾಶರ್ ಅಂತ ಹೇಳಿ. ಬನ್ನಿ ಈಗ ಗೊರಬಲ್ಲು ಮಷಿನ್ ಬಗ್ಗೆ ತಿಳ್ಕೊಳ್ಳೋಣ. ಒಟ್ನಲ್ಲಿ ನಮ್ಮ ರೈತ ಬಾಂಧವರು ಏನ್ ಕೇಳ್ತಾರಲ್ಲ ಅವರ ಡಿಮ್ಯಾಂಡ್ ತಕ್ಕಂಗೆ ನೀವು ಡಿಸೈನ್ ಮಾಡ್ತೀರಾ? ಹೌದು ಮೇಡಮ್. ಕಷ್ಟ ಒಂದು 60-70 ಬರುತ್ತೆ. ಚೇಂಜ್ ಮಾಡೋದನ್ನ ಬಿಟ್ರೆ ಏನು ಅಷ್ಟಾಗಿ ಮೇಂಟೆನೆನ್ಸ್ ಏನಿಲ್ಲ. ಗೋಟ್ ಅಡಿಕೆ ಅಂತೀವಿ. ಗೋಟ್ ಅಡಿಕೆ ಅಂತ ಆಗುತ್ತೆ. ಅದೇನಾಗುತ್ತೆ, ಸುಲಿಗೆ ಆಗಲ್ಲ. ನಮ್ಮ ಅಡಿಕೆ ಸುಲಿಗೆ ಮಿಷಿನಲ್ಲಿ ಸುಲಿಗೆ ಆಗಲ್ಲ. ಅದು ರಿಮೂವ್ ಮಾಡಬೇಕು ಅಂದ್ರೆ ಕೈಯಲ್ಲಿ ರಿಮೂವ್ ಮಾಡೋದಕ್ಕೂ ಆಗಲ್ಲ, ಟೈಮ್ ತಗೊಳುತ್ತೆ. ಮಿಷಿನಲ್ಲೂ ಸುಲಿಗೆ ಬರಲ್ಲ. ಅದು ನಾವು ಈ ಮಿಷಿನಲ್ಲಿ ಹಾಕಿದ್ರೆ ಇದರಲ್ಲಿ ವಿತೌಟ್ ಸ್ಟೋನು ಬರುತ್ತೆ, ವಿತ್ ಸ್ಟೋನು ಬರುತ್ತೆ. ಇದು ವಿತೌಟ್ ಸ್ಟೋನ್ ಇದೆ, ಅದಕ್ಕೆ ಸ್ಟೋನು ಬರುತ್ತೆ. ಅದು ಸ್ಟೋನಲ್ಲಿ ಹಾಕಿ ನಾವು ರನ್ ಮಾಡಿದ್ರೆ ಆ ಏನು ಅಡಿಕೆ ಮೇಲೆ ಬರುತ್ತಲ್ಲ ಅದು ರಿಮೂವ್ ಆಗುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡ್ಬೋದು. ಅಂದರೆ ಟೈಮಿಂಗ್ ಸೇವ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಲೇಬರ್ ಸೇವ್ ಆಗುತ್ತೆ. ಮಿಷಿನಲ್ಲಿ ಹಾಕೋದು ಆಲ್ಮೋಸ್ಟ್ ಆಲ್ ಇದರಲ್ಲಿ ನಮಗೆ ಅಡಿಕೆ ಏನು ಸುಲಿಗೆ ಬರುತ್ತಲ್ಲ ಅದೇ ಥರ ಸುಲಿಗೆ ಬಂದ್ಬಿಡುತ್ತೆ ನಮಗೆ. ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಏನು ವಿಶೇಷ? ನೀವೆಲ್ಲ ಇಲ್ಲಿ ನೋಡ್ಬೋದು, ನಿಮ್ಮಲ್ಲಿ ಎಲ್ಲ ಪೂರ್ತಿ CO2 ವೆಲ್ಡಿಂಗ್ ನಮ್ಮದು. ಜಸ್ಟ್ ಸುಮ್ಮನೆ ಒಂದು ಟಾಕ ಇಟ್ಟು ಅಂತಂದರೆ ಅದು 1 ಟನ್ ಕೆಪಾಸಿಟಿ ಇರುತ್ತೆ. ಯಾಕೆ ರೈತರು ಏನೇ ಬಂದು ನೋಡಿದ್ರು ಕ್ವಾಲಿಟಿಲೇ ಕೊಡಬೇಕು ನಾವು. ಮತ್ತು ಪ್ರೈಸಲ್ಲೂ ಅಷ್ಟೇ, ಅವ್ರಿಗೆ ಏನು ಪ್ರೈಸಲ್ಲಿದೆ ಅದೇ ಪ್ರೈಸಲ್ಲೇ ಮಾಡಿಕೊಡ್ತೀವಿ. ಗಾಳಿ ಇಲ್ಲೆಲ್ಲ ವೆದರಲ್ಲಿ ಕಬ್ಬಣ ರೆಸ್ಟ್ ಹಿಡಿದ್ಬಿಡುತ್ತೆ ಬೇಗ. ಸೊ ಆ ರೆಸ್ಟ್ನ ತೆಗಿಯೋಕ್ಕೆ ಅಂದ್ಬಿಟ್ಟು ನಾವು ಸ್ಯಾಂಡ್ ಬ್ಲಾಸ್ಟಿಂಗ್ ಅಂತ ಮಾಡ್ತೀವಿ. ಹೌದು, ಅದಾದ್ಮೇಲೆ ಪೇಂಟ್ ಮಾಡಿದ್ರೆ ಪೇಂಟ್ ನೀಟಾಗಿ ಕಚ್ಚುತ್ತೆ. ಮತ್ತೆ ತುಂಬ ದಿನಗಳವರೆಗೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ರಸ್ಟ್ ಹಿಡಿಯೋದಿಲ್ಲ. ಕೆಲವರು ಹೇಳ್ತಾರೆ ಸರ್ ನಮಗಿಲ್ಲ, ನಮಗೆ ಸ್ವಲ್ಪ ರಾಗಿ ಸರ್ ಏನು ನಾವೇನು ಭತ್ತದ ಈಗ ಹಾವೇರಿ ಮತ್ತೆ ಗಂಗಾವತಿ ಸೈಡಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ನಮಗೆ ಭತ್ತದ ಹುಲ್ಲು ಕಟ್ ಮಾಡಬೇಕು. ಕಟಾವಾದ್ಮೇಲೆ ಕೂಳೆ ಸ್ವಲ್ಪ ಉದ್ದ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು. ಇಲ್ಲ ನಮಗೆ ಬ್ಲೇಡ್ ಬೇಕು ಅಂತಾರೆ, ಅಂತವ್ರಿಗೆ ನಾವು ಬ್ಲೇಡ್ಗಳು ಹಾಕೊಡ್ತೀವಿ. ಇದರಲ್ಲಿ ಬ್ಲೇಡ್ ಹಾಕೊಡ್ತೀವಿ. ಇದೇ ಸೇಮ್ ಇಟ್ಸ್ ಕಂಪ್ಲೀಟ್ ಸೆಟ್ ರಿಮೂವ್ ಮಾಡ್ಬಿಟ್ಟು ನಿಮಗೆ ಬ್ಲೇಡ್ ಸೆಟ್ ಹಾಕೊಡ್ತೀವಿ. ಓಕೆ, ಕಬ್ಬಿಣದ ಕ್ವಾಲಿಟಿ ಹೆಂಗಿದೆ ಸರ್? ಯಾವುದು ಆರ್ಕ್ ವೆಲ್ಡಿಂಗ್ ಯಾವುದು ಇಲ್ಲ. ಮೇನ್ ಇರೋದು ನಮ್ಮದು CO2 ವೆಲ್ಡಿಂಗು. ಈಗ ಸುಮ್ಮನೆ ಒಂದು ಟಾಕ ಇಟ್ಟು ಅಂತಂದರೆ ಅದು 1 ಟನ್ ಕೆಪಾಸಿಟಿ ಇರುತ್ತೆ. ಈಗ ಇಲ್ಲೇ ರೆಡಿ ಆಗೋದ್ರಿಂದ ನಿಮಗೆಲ್ಲ ಹೆವಿ ಗೇಜ್ ಇರ್ತಕ್ಕಂಥ ಶೀಟ್ಗಳನ್ನ ಹಾಕಿ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಮೇಡಮ್. ಮತ್ತು ನೀವು ನೋಡ್ಬೋದು 17 mm 20 mm ಚೈನ್ ಹಾಕಿದ್ದೀವಿ. 30 HP ಯೂಸ್ ಮಾಡ್ಬೋದು, 39 HP ಯೂಸ್ ಮಾಡ್ಬೋದು. ಎಲ್ಲ ಗೇರ್ ಬಾಕ್ಸು ಹೆವಿ ಇರುತ್ತೆ, ಯಾವುದೇ ರೀತಿ ತೊಂದರೆ ಇರಲ್ಲ. ಗಾಳಿ ಇಲ್ಲೆಲ್ಲ ವೆದರಲ್ಲಿ ಕಬ್ಬಣ ರೆಸ್ಟ್ ಹಿಡಿದ್ಬಿಡುತ್ತೆ ಬೇಗ. ಸೊ ಆ ರೆಸ್ಟ್ನ ತೆಗಿಯೋಕ್ಕೆ ಅಂದ್ಬಿಟ್ಟು ನಾವು ಸ್ಯಾಂಡ್ ಬ್ಲಾಸ್ಟಿಂಗ್ ಅಂತ ಮಾಡ್ತೀವಿ. ಮತ್ತು ಮೆಟೀರಿಯಲಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಮೆಟೀರಿಯಲ್ ಎಲ್ಲ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಪರ್ಚೇಸ್ ಆಗುತ್ತೆ, ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ನಾನಿವತ್ತು ತುಮಕೂರಿನಲ್ಲಿರುವ ಅಗ್ರಿ ಮಾಲ್ನಲ್ಲಿದ್ದೀನಿ. ಆದ್ರೆ ಈಗ ಅಗ್ರಿ ಮಾಲ್ನಲ್ಲಿಲ್ಲ. ಅಗ್ರಿ ಮಾಲ್ನಲ್ಲಿ ನೀವು ನೋಡಿರುವ ಯಂತ್ರೋಪಕರಣಗಳನ್ನು ಹೆಂಗೆ ರೆಡಿ ಮಾಡ್ತಾರೆ ಅನ್ನೋದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಬಂದಿದ್ದೀನಿ. ಸೊ ಹಾಗಾಗಿ ಚಾಪ್ ಕಟರ್, ಸ್ಲಾಶರ್, ಬಲರಾಮ ನೇಗಿಲು, ಶಡರ್ಕಂ, ಪಲ್ವರೈಸ ಹಾಗೆ ಗೊರಬಲ್ಲು ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾವ ರೀತಿ ಮಾಡ್ತಾರೆ ಎಲ್ಲದರ ಒಂದು ಪಿನ್ ಟು ಪಿನ್ ಡೀಟೇಲ್ಸ್ನ ಕೊಡುವ ಪ್ರಯತ್ನ ನಾನಿವತ್ತು ಮಾಡ್ತೀನಿ. ಬನ್ನಿ ಹಾಗಿದ್ರೆ ಲಿಶಾಂತ್ ಆಗ್ರೋ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಫ್ಯಾಕ್ಟ್ರಿ ಒಳಗಡೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಫ್ಯಾಕ್ಟ್ರಿ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ನಿಮ್ಮ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗುವ, ತಯಾರಾಗುವ ಯಂತ್ರೋಪಕರಣಗಳು ಯಾವ್ಯಾವು ಸರ್? ನಮ್ದು ಫ್ಯಾಕ್ಟ್ರಿ ಬಂದು ಲಿಶಾಂತನ ಬ್ರ್ಯಾಂಡ್ ಅಲ್ಲಿ ಎಲ್ಲ ನಮ್ದೆಲ್ಲ ಕಂಪ್ಲೀಟ್ ಟ್ರ್ಯಾಕ್ಟರ್ ಅಂಡ್ ಎಕ್ವಿಪ್ಮೆಂಟ್ಸ್ ಏನ್ ಬರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ನಿಮಗೆ ಲಿಶಾಂತನ ಬ್ರ್ಯಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಇದು ನಮ್ದು ಫ್ಯಾಕ್ಟ್ರಿ ಲಿಶಾಂತ್ ಆಗ್ರೋ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇಲ್ಲಿ ನಿಮಗೆ ಮುಖ್ಯವಾಗಿ ಅಡಿಕೆ ಸುಲಿಯ ಮಿಷಿನ್ ಅಥವಾ ನಿಮಗೆ ಅಡಿಕೆ ಸುಲಿಯದ ಮೇಲೆ ಬರ್ತಕ್ಕಂಥ ಗೊರಬ್ಲು ಪಾಲಿಶರ್ ಅಂತ ಬರುತ್ತೆ. ಅಂದ್ರೆ ಅಡಿಕೆ ಮಿಷಿನ್ ಅಲ್ಲಿ ರಿಜೆಕ್ಷನ್ ಬರುತ್ತೆ ಕೆಲವೊಂದು. ಆ ಮಿಷಿನ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಅಡಿಕೆಗಳನ್ನ ಕ್ಲೀನ್ ಮಾಡಕ್ಕೆ ಅಂದ್ಬಿಟ್ಟು ಅಥವಾ ಮೇಲ್ಗಡೆ ಸಿಪ್ಪೆ ತೆಗೆಯಕ್ಕೆ ಗೊರಬ್ಲು ಪಾಲಿಶರ್ ಅಂತ ಬರುತ್ತೆ. ಅದು ಬಿಟ್ರೆ ನಿಮಗೆ ಇಲ್ಲಿ ನೋಡಿದ್ರಿ ಈಗ ತೋಟದಲ್ಲೆಲ್ಲ ಜಾಸ್ತಿ ಕಳೆ ನಿರ್ವಹಣೆಗೆಲ್ಲ ಬ್ರಷ್ ಕಟ್ರ್ ಇದೆಯಲ್ಲ, ಬ್ರಷ್ ಕಟ್ರಲ್ಲಿ ಸ್ವಲ್ಪ ಟೈಮು ಜಾಸ್ತಿ ತಗೊಳುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಕೆಲಸ ಬೇಗ ಸಾಗೋದಿಲ್ಲ. ಮತ್ತೆ ಒಬ್ಬರೇನೆ 8-10 ಎಕರೆ ಅಡಿಕೆ ತೋಟ ಇತ್ತು ಅಂತಂದ್ರೆ ಅವ್ರ ಪಾಪ ಬ್ರಷ್ ಕಟ್ರಲ್ಲೆಲ್ಲ ಒಳ್ಸಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ನಾವು ಟ್ರ್ಯಾಕ್ಟರ್ಲ್ಲೇ ಏನ್ ಒಂದು ಬ್ರಷ್ ಕಟ್ರ್ ಹೆಂಗ್ ಕೆಲಸ ಮಾಡುತ್ತಲ್ಲ ಅದು ಕೆಲಸ ಮಾಡುತ್ತೆ. ಇದು ಸ್ಲಾಶರ್ ಅಂತ ಹೇಳಿ. ಸೊ ಇದಿದೆ. ಅಂದ್ರೆ ಸರ್ ಈಗ ಕಳೆ ನಿಯಂತ್ರಣಕ್ಕಾಗಿ ನಮ್ಮ ರೈತ ಬಾಂಧವರು ಈ ಕಳೆನಾಶಕಗಳನ್ನ ತಂದು ಸ್ಪ್ರೇ ಮಾಡಿ ತಮ್ಮ ಕೃಷಿ ಭೂಮಿನ ಹಾಳು ಮಾಡ್ಕೊಳ್ತಿದಾರಲ್ಲ, ಸೊ ಅದಕ್ಕೊಂದು ಪರ್ಯಾಯ ಮಾರ್ಗವನ್ನ ನೀವು ಹೇಳ್ತಾ ಇದ್ದೀವಿ. ಸೊ ಇದಕ್ಕೆ ಏನಂತ ಹೇಳ್ತಾರೆ? ಇದಕ್ಕೆ ನಾವು ಸ್ಲಾಶರ್ ಅಂತ ಕರಿತೀವಿ. ಸ್ಲಾಶರ್ ಅಂತ ಕರೀತಾರೆ ಸರ್. ಈಗ ಬ್ರಷ್ ಕಟರ್ಲೆ ಈಗ ಕಳೆ ನಿರ್ವಹಣೆಯನ್ನು ಮಾಡ್ಕೋಬಹುದಲ್ವಾ ಸರ್? ಅದೆಲ್ಲ ಯಂತ್ರೋಪಕರಣಗಳು ಚಿಕ್ಕವಿರ್ತಾವು, ಸೊ ಈ ಸ್ವಲ್ಪ ನೋಡಿದ್ರೆ ದೊಡ್ಡದಿದೆ. ಸೊ ಇಲ್ಲಿ ಹೈ ಕಾಸ್ಟ್ ಅಂತ ಹೇಳ್ಬೋದು ಸರ್ ನಾವು ಇದನ್ನ. ಮೇಡಮ್ ಇದ್ರ ಮೊದಲೇ ಟ್ರ್ಯಾಕ್ಟರ್ ಅಂಡ್ ಎಕ್ವಿಪ್ಮೆಂಟ್ಸ್ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ನಿಮಗೆ ಬ್ರಷ್ ಕಟರ್ ಹೋಲಿಸ್ಕೊಂಡ್ರೆ ನಿಮಗೆ ಕಾಸ್ಟ್ಲಿನೇ ಇರುತ್ತೆ. ಯಾಕಂದ್ರೆ ಬ್ರಷ್ ಕಟರ್ ಈಗೆಲ್ಲ ಏನಿಲ್ಲ ಮೇಡಮ್, 8,000 9,000 ಸಿಗ್ತವೆ. ಸ್ವಲ್ಪ ಚೆನ್ನಾಗಿರೋದು ಅಂದ್ರೆ 20,000 25,000 ಬ್ರಷ್ ಕಟರ್ ಸಿಗ್ತವೆ.
ಸಿಗ್ತವೆ. ಇದು ಒಂದು ನಿಮಗೆ ಟ್ರ್ಯಾಕ್ಟರ್ ಡನ್ ಸ್ಲಾಶರ್. ನಿಮಗೆ ಟ್ರ್ಯಾಕ್ಟರ್ ಡನ್ ಸ್ಲಾಶರ್ ಅಂತ ನಿಮ್ಗೆ ಟ್ರ್ಯಾಕ್ಟರ್ ಬೇಕು ಅಂತಾನೆ ಇಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು 13 HP ಪವರ್ ಟಿಲ್ಲರ್ ಇತ್ತು ಅಂತಂದ್ರೆ 13 HP ಪವರ್ ಟಿಲ್ಲರ್ಗೂ ನಾವು ಸ್ಲಾಶರ್ಗಳನ್ನ ಮಾಡ್ಕೊಡ್ತೀವಿ. ಅದು ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಆಗುತ್ತೆ. ಇಲ್ಲ ನಿಮಗೆ ಟ್ರ್ಯಾಕ್ಟರ್ ನಮಗೆ ಹೆಂಗೆ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಟೈರ್ ಇದೆ ಅಂತಂದ್ರೆ ಈ ಟೈರ್ ಅಲ್ಲಿ ಔಟರ್ ಟು ಔಟರ್ ಟೈರ್ ನೀವು ನೋಡ್ಬೋದು. ಈ ಔಟರ್ ಟು ಔಟರ್ ಟೈರ್ ಬಿಡ್ತು ಏನ್ ಬರುತ್ತೆ ಅಂತ ನಾವು ಕೇಳ್ತೀವಿ ಕಸ್ಟಮರ್ನ. ಅದು ಅವ್ರು ಕೆಲವರು ಟ್ರ್ಯಾಕ್ಟರ್ಗಳು 3 ಅಡಿ ಇರುತ್ತೆ, 3.5 ಅಡಿ ಇರುತ್ತೆ, 4 ಅಡಿ ಇರುತ್ತೆ, 7 ಅಡಿವರೆಗೂ ಇರ್ತಾವೆ ಕೆಲವೊಂದು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳು. ಅವ್ರ HP ಹೋದಂಗೆ ಟ್ರ್ಯಾಕ್ಟರ್ ಸೈಜ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ತಕ್ಕನಾಗಿ ನಾವು ಸ್ಲಾಶರ್ಗಳನ್ನ ಮಾಡ್ಕೊಡ್ತೀವಿ. ಒಟ್ನಲ್ಲಿ ನಮ್ಮ ರೈತ ಬಾಂಧವರು ಏನ್ ಕೇಳ್ತಾರಲ್ಲ ಅವರ ಡಿಮ್ಯಾಂಡ್ ತಕ್ಕಂಗೆ ನೀವು ಡಿಸೈನ್ ಮಾಡ್ತೀವಿ. ಹೌದು ಮೇಡಮ್. ಕೆಲವರು ಹೇಳ್ತಾರೆ ಸರ್ ನಮ್ಗಿಲ್ಲ, ನಮ್ಗೆ ಸ್ವಲ್ಪ ರಾಗಿ ಸರ್ ಏನು ನಾವೇನು ಭತ್ತದ ಈಗ ಹಾವೇರಿ ಮತ್ತೆ ಗಂಗಾವತಿ ಸೈಡ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಮಗೆ ಭತ್ತದ ಹುಲ್ಲು ಕಟ್ ಮಾಡ್ಬೇಕು, ಕಟಾವ್ ಆದ್ಮೇಲೆ ಕೂಳೆ ಸ್ವಲ್ಪ ಉದ್ದ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಬೇಕು, ಇಲ್ಲ ನಮಗೆ ಬ್ಲೇಡ್ ಬೇಕು ಅಂತಾರೆ. ಅಂತರ್ಗೆ ನಾವು ಬ್ಲೇಡ್ಗಳು ಹಾಕೊಡ್ತೀವಿ. ಇದರಲ್ಲಿ ಬ್ಲೇಡ್ ಹಾಕೊಡ್ತೀವಿ. ಇದೇ ಸೇಮ್ ಇಟ್ಸ್ ಕಂಪ್ಲೀಟ್ ಸೆಟ್ ರಿಮೂವ್ ಮಾಡ್ಬಿಟ್ಟು ನಿಮ್ಗೆ ಬ್ಲೇಡ್ ಸೆಟ್ ಹಾಕೊಡ್ತೀವಿ. ಓಕೆ ಓಕೆ. ಆಮೇಲೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕೆಂದ್ರೆ ನಮ್ದು ಮೇನ್ ಇರೋದೇ ಕ್ವಾಲಿಟಿ. ಈಗ ಇಲ್ಲೇ ರೆಡಿ ಆಗೋದ್ರಿಂದ ನಿಮ್ಗೆಲ್ಲ ಹೆವಿ ಗೇಜ್ ಇರ್ತಕ್ಕಂಥ ಶೀಟ್ಗಳನ್ನ ಹಾಕಿ ಮತ್ತೆ ನೀವು ಇಲ್ಲಿ ನೋಡ್ಬೋದು 17 mm 20 mm ಚೈನ್ ಹಾಕಿದೀವಿ. ಸೊ ಈ ಚೈನುಗಳು ಕೂಡ ಹೆವಿನೇ ಇದೆ. ಯಾವುದೇ ರೀತಿ ನಾವೇನು ತುಂಬಾ 2 ವೀಲರ್ ಚೈನ್ ಆಗಲಿ ಅಥವಾ ಚಿಕ್ಕ ಚೈನ್ ಆಗಲಿ ಆ ಥರ ಏನಿಲ್ಲ. ಸರ್ ಕಬ್ಬಿಣದ ಕ್ವಾಲಿಟಿ ಹೆಂಗಿದೆ ಸರ್? ಕಬ್ಬಿಣದ ಕ್ವಾಲಿಟಿ ಅಂದ್ರೆ ನಾವು ಯಾವುದೇ ರೀತಿ ನಮ್ಮಲ್ಲಿ ಯಾವುದೇ ಸ್ಕ್ರಾಪ್ ಇಂದ ಆಗಲಿ ಬೇರೆ ಎಲ್ಲ ಕಂಪ್ಲೀಟ್ ಅಲ್ಲಿ ನಾವು ಹೊಸ ಮೆಟೀರಿಯಲ್ ತಂದು ಹಾಕೋದು ಮೇಡಮ್. ಓಕೆ. ಆಮೇಲೆ ನಮ್ದೆಲ್ಲ ಕಂಪ್ಲೀಟ್ ಯಾವುದು ಆರ್ಕ್ ವೆಲ್ಡಿಂಗ್ ಯಾವುದು ಇಲ್ಲ. ಮೇನ್ ಇರೋದು ನಮ್ದು CO2 ವೆಲ್ಡಿಂಗು. ಈಗ ಸುಮ್ಮನೆ ಒಂದು ಟಾಕ ಇಟ್ಟು ಅಂತಂದ್ರೆ ಅದು 1 ಟನ್ ಕೆಪಾಸಿಟಿ ಇರುತ್ತೆ. ಓಕೆ. ಸೊ ಎಲ್ಲ ಕಂಪ್ಲೀಟ್ CO2 ವೆಲ್ಡಿಂಗು ಮತ್ತೆ ಗ್ಯಾಸ್ ವೆಲ್ಡಿಂಗ್ ಇರುತ್ತೆ. ನಮ್ದು ಯಾವುದೇ ರೀತಿ ಆರ್ಕ್ ವೆಲ್ಡಿಂಗ್ ಯಾವುದು ಇರೋದಿಲ್ಲ. ಓಕೆ ಸರ್. ಪೇಂಟ್ ಗಿಂತ ಮುಂಚೆನೂ ಅಷ್ಟೇ ಈಗ ಹೊಸದಾಗಿ ಸ್ಯಾಂಡ್ ಬ್ಲಾಸ್ಟಿಂಗ್ ಅಂತ ಒಂದು ಹೊಸದಾಗಿ ಸಪ್ರೇಟ್ ಮಾಡ್ತಾ ಇದೀವಿ. ಸ್ಯಾಂಡ್ ಬ್ಲಾಸ್ಟಿಂಗ್ ಅಲ್ಲಿ ಈಗ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಲ್ಲ ಅದಾದ್ಮೇಲೆ ಸ್ಯಾಂಡ್ ಬ್ಲಾಸ್ಟಿಂಗ್ ಆಗುತ್ತೆ. ಸ್ಯಾಂಡ್ ಬ್ಲಾಸ್ಟಿಂಗ್ ಆದ್ಮೇಲೆ ಪೇಂಟ್ ಹೋಗುತ್ತೆ. ಸ್ಯಾಂಡ್ ಬ್ಲಾಸ್ಟಿಂಗ್ ಅಂತ ಏನಂದ್ರೆ ಇಲ್ಲಿ ನೋಡ್ಬೋದು ಕಬ್ಬಣ ಇರುತ್ತೆ. ಕಬ್ಬಣ ನಾವಿನ್ನೂ ಏನು ಪೇಂಟ್ ಆಗಿರಲ್ಲ ಮೇಡಮ್. ಕೆಲವೊಂದು ಭಾಗದಲ್ಲಿ ನೀವು ಇಲ್ಲೇ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಸ್ವಲ್ಪ ಎಲ್ಲ ರೆಸ್ಟ್ ಇರುತ್ತೆ. ಈಗ ಏನು ಸ್ವಲ್ಪ ಗಾಳಿಲಿ ತೇವಾಂಶ ಇರುತ್ತೆ, ಗಾಳಿ ಇಲ್ಲೆಲ್ಲ ವೆದರ್ ಅಲ್ಲಿ ಕಬ್ಬಣ ರೆಸ್ಟ್ ಹಿಡಿದ್ಬಿಡುತ್ತೆ ಬೇಗ. ಸೊ ಆ ರೆಸ್ಟ್ ನ ತೆಗಿಯಕ್ಕೆ ಅಂದ್ಬಿಟ್ಟು ನಾವು ಸ್ಯಾಂಡ್ ಬ್ಲಾಸ್ಟಿಂಗ್ ಅಂತ ಮಾಡ್ತೀವಿ. ಹೌದು. ಅದಾದ್ಮೇಲೆ ಪೇಂಟ್ ಮಾಡಿದ್ರೆ ಪೇಂಟ್ ನೀಟಾಗಿ ಕಚ್ಚುತ್ತೆ ಮತ್ತೆ ತುಂಬಾ ದಿನಗಳವರೆಗೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ರಸ್ಟ್ ಹಿಡಿಯೋದಿಲ್ಲ. ಓಕೆ. ಮೇಂಟೆನೆನ್ಸ್ ಹೆಂಗ್ ಮಾಡ್ಬೇಕು ಅದೊಂದು ಹೇಳ್ಕೊಟ್ಬಿಡಿ ನಮ್ಮ ರೈತ. ಮೇಡಮ್ ಇದು ಮೇಂಟೆನೆನ್ಸ್ ಎಲ್ಲ ನಮ್ಮ ಫ್ಯಾಕ್ಟರಿ ಇನ್ಚಾರ್ಜ್ ಸುರೇಶ್ ಅಂತ ಇದ್ದಾರೆ. ಸೊ ಅವರು ನಿಮಗೆಲ್ಲ ಅದ್ರ ಮುಂದಿಂದೆಲ್ಲ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಸ್ತೆ ಮೇಡಮ್. ಇದು ಬಂದು ಸ್ಲ್ಯಾಶಲ್ಲಿ ಮೇಂಟೆನೆನ್ಸ್ ನಮ್ಗೆ ಏನು ಬರುತ್ತೆ ಅಂದರೆ ಚೈನ್ ಬರುತ್ತೆ. ಚೈನ್ ಒಂದು ರೆಗ್ಯುಲರ್ ಇದು ಸವಿಯುತ್ತೆ. ಇದೊಂದು ಚೈನ್ ಮಾಡ್ಕೊಬೇಕಾಗುತ್ತೆ ನಮಗೆ. ಮತ್ತು ಆಮೇಲೆ ಡೆಪ್ ಸ್ಕಿಡ್ ಅಂತ ಒಂದು ಫಿಟ್ ಮಾಡ್ತೀವಿ ಇದರಲ್ಲಿ. ಆ ಡೆಪ್ ಸ್ಕಿಡ್ ಒಂದು ಸವಿಯುತ್ತೆ, ಅದೊಂದು ಚೈನ್ ಮಾಡ್ಕೊಬೇಕಾಗುತ್ತೆ. ಅದು ಬಿಟ್ಟರೆ ಒಂದು 100 hours ಆದಮೇಲೆ ಗೇರ್ ಬಾಕ್ಸಲ್ಲಿ ಆಯಿಲ್ ಒಂದು ಚೈನ್ ಮಾಡ್ಕೊಬೇಕಾಗುತ್ತೆ ನಾವು. ಇದು ಗೇರ್ ಬಾಕ್ಸ್ ಬರುತ್ತೆ. ಗೇರ್ ಬಾಕ್ಸಲ್ಲಿ ಆಯಿಲ್ ಇರುತ್ತೆ, ಗೇರ್ ಆಯಿಲ್ ಇರುತ್ತೆ. ಅದೊಂದು 100 hours ಆದಮೇಲೆ ಒಂದು 4 ಲೀಟ್ರ್ ಆಯಿಲ್ ಬರುತ್ತೆ. ಆಯಿಲ್ ಒಂದು ಚೇಂಜ್ ಮಾಡ್ಕೊಬೇಕು. ಅಷ್ಟು ಬಿಟ್ಟರೆ ಮೇಂಟೆನೆನ್ಸ್ ಬಂದು ಮೈನ್ ಚೈನ್ ಒಂದು ಬರುತ್ತೆ ಅಷ್ಟೇ ಸರ್. ಇದರಲ್ಲಿ ಚೈನ್ ಒಂದು ಬಿಟ್ಟು ಚೈನ್ ಒಂದು ಸವಿಯುತ್ತೆ, ಚೈನ್ ಒಂದು ಚೇಂಜ್ ಮಾಡ್ಕೊಬೇಕು ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಮೇಂಟೆನೆನ್ಸ್ ಇನ್ನೇನು ಬರಲ್ಲ. ಇಲ್ಲ ಮೇಡಮ್, ಚೈನ್ 1 ವರ್ಷ 2 ವರ್ಷ ಬರಲ್ಲ ನಿಮಗೆ. ಒಂದು 40 hours ಇಂದ 50 hours ಬರುತ್ತೆ ಅಷ್ಟೇ. 50 hours ಅಷ್ಟೇ. ಆ ಸ್ಪೀಡ್ ಅಂದರೆ ಅವರು ಯೂಸೇಜ್ ಮೇಲೆ, ಅದು ನೆಲದ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಮಳ್ಳಿದೆ ಅಂದರೆ ಸ್ವಲ್ಪ ಬೇಗ ಹೋಗುತ್ತೆ. ಮಣ್ಣು ಅದರಲ್ಲಿ ಕಲ್ಲಿದೆ ಅಂದರೆ ಬೇಗ ಹೋಗುತ್ತೆ. ಜೇಡಿ ಮಣ್ಣು, ಕೆಂಪು ಮಣ್ಣು ಅಂತ ಬರುತ್ತೆ. ಅದಾದರೆ ಬೇಗ ಹೋಗಲ್ಲ ನಿಮಗೆ, ಸ್ವಲ್ಪ ಲೈಫ್ ಬರುತ್ತೆ. ಒಂದು 60-70 hours ಬರುತ್ತೆ. ಮೇಂಟೆನೆನ್ಸ್ ಏನಿಲ್ಲ. ನಿಮಗೆ ಚೈನ್ ಅಂದ್ರೆ ಏನು ಕಂಪ್ಲೀಟ್ ಚೈನೇ ಚೇಂಜ್ ಮಾಡಬೇಕಾಗಿಲ್ಲ. ನಿಮಗೆ ಸ್ಟಾರ್ಟಿಂಗ್ ಒಂದು 4 ಲಿಂಕ್ ಸೌದಿರುತ್ತೆ ಅಷ್ಟೇ ಮೇಡಮ್. ನಿಮಗೆ ಅಷ್ಟು ಮಾತ್ರ ನೀವು ರಿಮೂವ್ ಮಾಡ್ಕೊಂಡು ನಿಮ್ಗೆ ಅಲ್ಲೇ ಲೋಕಲಲ್ಲೇ ಸಿಗುತ್ತೆ ಚೈನ್ಗಳು. ಏನು ನಮ್ಮ ಹತ್ರನೇ ತಗೋಬೇಕು ಇಲ್ಲ ಎಲ್ಲಿ ಸಿಗುತ್ತಪ್ಪ ಅನ್ನೋ ಒಂದು ರೈತರುಗಳಿಗೆ ಏನು ಅಂದರೆ ಅದೊಂದು ಆರ್ಡನ್ ಚೈನ್ ಬರುತ್ತೆ. ಸ್ಟೀಲ್ ಬಂದು ಆರ್ಡನ್ ಸ್ಟೀಲ್ ಬರುತ್ತೆ. ಅದು ಯೂಸ್ ಮಾಡಿದ್ರೆ ಲೈಫ್ ಬರುತ್ತೆ. ರೆಗ್ಯುಲರಾಗಿ ಬೇರೆ ಚೈನ್ ಸಿಗುತ್ತೆ, ಅದೆಲ್ಲ ಹಾಕಿದ್ರೆ ಲೈಫ್ ಬರಲ್ಲ. ಅದು 1 hour 2 hours ಅಲ್ಲೇ ಕೆಟ್ಟಾಗಿ ಹೋಗ್ಬಿಡುತ್ತೆ. ಈಗ ಇದು ಬಂದು ಕಂಪ್ಲೀಟ್ಲಿ ದೊಡ್ಡದು ಮೇಡಮ್. ಇದೇನಿದೆಯಲ್ಲ ಇದೆಲ್ಲ ಕಂಪ್ಲೀಟ್. ಇದು ನಿಮಗೆ ಏನಿಲ್ಲ ಅಂದ್ರೆ 3 ಅಡಿ ಬರುತ್ತೆ. ಇದು 3.5 ಅಡಿ ಬರುತ್ತೆ. ಇದು ಬಂದು 5.5 ಅಡಿ ಬರುತ್ತೆ ಸ್ಲಾಶರ್. 39 HP 35 HP ಅಬೌವ್ ಬರುತ್ತೆ. ಇದು ಬಂದು 30 HP ಬರುತ್ತೆ. 30 HP ಗೂ ಯೂಸ್ ಮಾಡ್ಬೋದು, 39 HP ಗೂ ಯೂಸ್ ಮಾಡ್ಬೋದು. ಎಲ್ಲ ಗೇರ್ ಬಾಕ್ಸು ಹೆವಿ ಇರುತ್ತೆ, ಯಾವುದೇ ರೀತಿ ತೊಂದರೆ ಇರಲ್ಲ. ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಅನುಕೂಲಕ್ಕೆ ತಕ್ಕನಾಗಿ ಅವ್ರು ಏನು ಸೈಜಿಗೆ ಕೇಳ್ತಾರೆ ಆ ಸೈಜಿಗೆ ಮಾಡ್ಕೊಡ್ತೀವಿ ಮೇಡಮ್. ನಾವು 3 feet ಇಂದ 2.5 feet ಇಂದ ಅಪ್ ಟು 7 feet ವರೆಗೂ ಮಾಡ್ಕೊಡ್ತೀವಿ. ಬನ್ನಿ ಈಗ ಗೊರಬಲ್ಲು ಮಷಿನ್ ಬಗ್ಗೆ ತಿಳ್ಕೊಳ್ಳೋಣ ಸರ್. ಏನು ಸರ್ ಇದು ಗೊರಬಲ್ಲು ಮಷಿನ್? ಮೇಡಮ್ ಇದು ಗೊರಬಲ್ಲು ಮಿಷಿನ್ ಅಂತಂದ್ರೆ ಈಗ ನಮ್ಮಲ್ಲಿ 6 ಬೆಲ್ಟು 8 ಬೆಲ್ಟು 12 ಬೆಲ್ಟು 16 ಬೆಲ್ಟ್ ಎಲ್ಲ ಅಡಿಕೆ ಸುಲಿಯೋ ಮಿಷಿನ್ ಸಿಗುತ್ತೆ. ಈ ಅಡಿಕೆ ಸುಲಿಯೋ ಮಿಷಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಟೈಮಿಗೆ ಕರೆಕ್ಟಾಗಿ ತಿಂಗಳ ಮೇಲೆ 6 ದಿನ 10 ದಿನ ಅಂತ ಟೈಮ್ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಕಿತ್ತರೆ ಒಂದೇ ಆದವಾಗ ಕಾಯಿಗಳು ಸಿಗ್ತವೆ. ಏನಾಗುತ್ತೆ ಅಂದ್ರೆ ಒಂದೊಂದ್ಸಲಿ ಏನೋ ಮಳೆ ಪ್ರಾಬ್ಲಮ್ ಅಥವಾ ಕೂಲಿ ಆಳುಗಳು ಸಿಗಲ್ವೋ ಅಂತ ಏನೋ ಒಂದು 2 ದಿನ ಹೆಚ್ಚು ಕಮ್ಮಿ ಆಗಿರುತ್ತೆ ಕೀಳೋದಲ್ಲಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಸ್ವಲ್ಪ ಏನಂತೀವಿ ನಾವು ಅದಕ್ಕೆ ಗೋಟ್ ಅಡಿಕೆ ಅಂತೀವಿ. ಗೋಟ್ ಅಡಿಕೆ ಅಂತ ಆಗುತ್ತೆ.
ಅದೇನಾಗುತ್ತೆ ಸುಲಿಗೆ ಆಗಲ್ಲ. ನಮ್ಮ ಅಡಿಕೆ ಸುಲಿಗೆ ಮಿಷಿನಲ್ಲಿ ಸುಲಿಗೆ ಆಗಲ್ಲ. ಅದು ರಿಮೂವ್ ಮಾಡಬೇಕು ಅಂದ್ರೆ ಕೈಯಲ್ಲಿ ರಿಮೂವ್ ಮಾಡೋದಕ್ಕೂ ಆಗಲ್ಲ, ಟೈಮ್ ತಗೊಳುತ್ತೆ. ಮಿಷಿನಲ್ಲೂ ಸುಲಿಗೆ ಬರಲ್ಲ. ಅದು ನಾವು ಈ ಮಿಷಿನಲ್ಲಿ ಹಾಕಿದ್ರೆ ಇದರಲ್ಲಿ ವಿತೌಟ್ ಸ್ಟೋನು ಬರುತ್ತೆ, ವಿತ್ ಸ್ಟೋನು ಬರುತ್ತೆ. ಇದು ವಿತೌಟ್ ಸ್ಟೋನ್ ಇದೆ, ಅದಕ್ಕೆ ಸ್ಟೋನು ಬರುತ್ತೆ. ಅದು ಸ್ಟೋನಲ್ಲಿ ಹಾಕಿ ನಾವು ರನ್ ಮಾಡಿದ್ರೆ ಆ ಏನು ಅಡಿಕೆ ಮೇಲೆ ಬರುತ್ತಲ್ಲ ಅದು ರಿಮೂವ್ ಆಗುತ್ತೆ. ನೆಕ್ಸ್ಟ್ ನಾವು ಯೂಸ್ ಮಾಡ್ಬೋದು, ಅಂದರೆ ಟೈಮಿಂಗ್ ಸೇವ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಲೇಬರ್ ಸೇವ್ ಆಗುತ್ತೆ. ಮಿಷಿನಲ್ಲಿ ಹಾಕೋದು ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ನಮಗೆ ಅಡಿಕೆ ಏನು ಸುಲಿಗೆ ಬರುತ್ತಲ್ಲ ಅದೇ ಥರ ಸುಲಿಗೆ ಬಂದ್ಬಿಡುತ್ತೆ ನಮಗೆ. ಕಂಪ್ಲೀಟ್ ಪ್ರೋಸೆಸ್ ಅಂದರೆ ಇದರಲ್ಲಿ 2 ಸೈಜ್ ಬರುತ್ತೆ, ಒಂದು 18 ಇಂಚಿನ ಬರುತ್ತೆ, ಇನ್ನೊಂದು 24 ಇಂಚಿನ ಬರುತ್ತೆ. ಈಗ ನೀವು ನೋಡ್ತಾ ಇರೋದು 14 ಇಂಚ್, ಸಾರಿ 18 ಇಂಚಿಂದು. ಅದಕ್ಕೆ ತಕ್ಕನಾಗಿ ಸ್ಟೋನ್ ಬರುತ್ತೆ ಮೇಡಮ್. ಸ್ಟೋನ್ ಅಂತ ಅಂದರೆ ಕೆಳಗಡೆ ಸಣ್ಣ ಸಣ್ಣ ಮರಳಿನ ಕಲ್ಲುಗಳು ಮತ್ತೆ ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಆ್ಯಡ್ ಆಗುತ್ತೆ. ಇದರಲ್ಲಿ ನಮ್ಗೆ ಏನಾಗುತ್ತೆ ಅದು ರಿಮೂವ್ ಮಾಡೋದಕ್ಕೆ ಇದೇ ಅನುಕೂಲ. ನಮ್ಗೆ ಇದರಲ್ಲಿ ನಮ್ಗೆ ಅದು ಸುಲಿಗೆ ಆಗುತ್ತೆ. ಅಂದರೆ ಲೇಯರ್ ಬೈ ಲೇಯರ್ ಏನು ಬರುತ್ತಲ್ಲ ಅದು ಆ ಹಸಿಗೋಟಲ್ಲಿ ಏನಿರುತ್ತಲ್ಲ ಅದು ಡೈರೆಕ್ಟ್ ನಾವು ಇದಕ್ಕೆ ಹಾಕಿದಾಗ ಏನಾಗುತ್ತೆ ಅಂದರೆ ಈ ಒಳಗಡೆ ಕಲ್ಲು ಸ್ವಲ್ಪ ಎಲ್ಲ ರಬ್ ಇರುತ್ತಲ್ಲ ಅದಕ್ಕೆ ನೀಟಾಗೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇಲ್ಲಿ ಒಳಗಡೆ ನಿಮಗೆ ಬ್ಲೇಡ್ ಬರುತ್ತೆ. ನಿಮಗೆ ಇಲ್ಲಿ ಬ್ಲೇಡ್ ಬೇಕು ಅಂದರೆ ಬ್ಲೇಡ್ನು ಫಿಟ್ ಮಾಡ್ತೀವಿ, ಇಲ್ಲ ಈ ಥರ ಪ್ಲೈನ್ ಇತ್ತು ಅಂತಂದರೆ ಪ್ಲೈನು ಮಾಡ್ಕೊಡ್ತೀವಿ. ಇದು ಕಂಪ್ಲೀಟ್ SS ಇರುತ್ತೆ. ನಿಮಗೆ ಅದೇನಾಗುತ್ತೆ ನೀಟಾಗಿ ಎಲ್ಲ ಸಿಪ್ಪೆ ಎಲ್ಲ ಆಚೆ ಬರುತ್ತೆ. ನೀವು ಸಿಪ್ಪೆ ಆಚೆ ಬಂದಮೇಲೆ ನೀವು ಇಲ್ಲಿ ತೆಗೆದ್ರೆ ನಿಮಗೆ ಅಡಿಕೆ ಎಲ್ಲ ನೀಟಾಗಿ ಆಚೆ ಬರುತ್ತೆ, ಔಟ್ ಸೈಡ್ ಬರುತ್ತೆ. ಇದಕ್ಕೆ ನಾವು 3 HP ಕಾಪರ್ ವೈಂಡಿಂಗು ಮೋಟ್ರ್ ಹಾಕ್ಕೊಡ್ತೀವಿ. ಮಾಮೂಲಿ 18 ಇಂಚಿಗೆಲ್ಲ ನಾವು 2 HP ಹಾಕ್ತೀವಿ, 24 ಇಂಚಿಗೆಲ್ಲ 3 HP ಕಾಪರ್ ವೈಂಡಿಂಗ್ ಮೋಟ್ರ್ ಹಾಕ್ಬಿಟ್ಟು ನಾವು ಕೊಡ್ತೀವಿ ಮೇಡಮ್. ಇದು ಕೂಡ ಏನಿಲ್ಲ ಅಂತ, ಇದು ಅಡಿಕೆ ಸೀಸನಲ್ಲಿ ಏನಿಲ್ಲ ಅಂತಂದ್ರೂ ಒಂದು 4 ರಿಂದ 5 ಜನ ಮಾಡುವಂಥ ಕೆಲಸನ ಇದೊಂದೇ ಮಿಷಿನ್ ಮಾಡುತ್ತೆ. ಸರ್, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಏನು ವಿಶೇಷ ಸರ್? ಮೇಡಮ್ ಈಗ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ನಿಮ್ಗೆ ಆಗಲೇ ಹೇಳ್ದಂಗೆ ನಮ್ದು ಯಾವುದೇ ರೀತಿಯ ಗ್ಯಾಸ್ ಆರ್ಕ್ ವೆಲ್ಡಿಂಗ್ ಅಂತ ಇರೋದಿಲ್ಲ. ಆರ್ಕ್ ವೆಲ್ಡಿಂಗ್ ಅಂದರೆ ನೀವು ನೋಡ್ಬೋದು ಮುಂಚೆ ಇಷ್ಟುದ್ದ ಕಡ್ಡಿ ಬರ್ತಿತ್ತು, ಆ ಕಡ್ಡಿನಲ್ಲಿ ನಾವು ವೆಲ್ಡಿಂಗ್ ಮಾಡ್ತಿದ್ದೋ. ಆ ಥರ ಯಾವುದೇ ರೀತಿಯಾಗಿ ಆರ್ಕ್ ವೆಲ್ಡಿಂಗ್ ಇಲ್ಲ. ನೀವೆಲ್ಲ ಇಲ್ಲಿ ನೋಡ್ಬೋದು, ನಿಮ್ಮಲ್ಲಿ ಎಲ್ಲ ಪೂರ್ತಿ CO2 ವೆಲ್ಡಿಂಗ್ ನಮ್ಮದು. ಜಸ್ಟ್ ಸುಮ್ಮನೆ ಒಂದು ಟಾಕ ಇಟ್ಟು ಅಂತಂದರೆ ಅದು 1 ಟನ್ ಕೆಪಾಸಿಟಿ ಇರುತ್ತೆ. ಆಮೇಲೆ ಕಟಿಂಗು ಅಷ್ಟೇ, ನಾವು ಯಾವುದೇ ರೀತಿ ಮ್ಯಾನ್ಯಲ್ ಆಗಿ ಕಟಿಂಗ್ ಮಾಡೋದಿಲ್ಲ. ನಮ್ಮದು ಕಂಪ್ಲೀಟ್ CNC ಮಿಷಿನ್ ಇದೆ, ಲೇಸರ್ ಮಿಷಿನ್ ಇದೆ. ಲೇಸರ್ ಮಿಷಿನಲ್ಲೇ ಕಟಿಂಗ್ ಆಗುತ್ತೆ, ಮತ್ತು ಸ್ಯಾಂಡ್ ಬ್ಲಾಸ್ಟಿಂಗ್ ಆಗುತ್ತೆ. ಸ್ಯಾಂಡ್ ಬ್ಲಾಸ್ಟಿಂಗ್ ಆದಮೇಲೆ ಪೇಂಟ್ ಆಗುತ್ತೆ. ಅದರಲ್ಲಿ ಮತ್ತೆ ಮೆಟೀರಿಯಲಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಮೆಟೀರಿಯಲ್ ಎಲ್ಲ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಪರ್ಚೇಸ್ ಆಗುತ್ತೆ, ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ರೈತರು ಏನೇ ಬಂದು ನೋಡಿದ್ರು ಕ್ವಾಲಿಟಿಲೇ ಕೊಡಬೇಕು ನಾವು. ಮತ್ತು ಪ್ರೈಸಲ್ಲೂ ಅಷ್ಟೇ, ಅವ್ರಿಗೆ ಏನು ಪ್ರೈಸಲ್ಲಿದೆ ಅದೇ ಪ್ರೈಸಲ್ಲೇ ಮಾಡಿಕೊಡ್ತೀವಿ.